ವೀಕ್ಷಕರೇ ನಮಸ್ಕಾರ. ಈ ಲೋಕಸಭಾ ಎಲೆಕ್ಷನ್ ಏನಿದೆ, ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಯಾವಾಗ ಲೋಕಸಭೆ ಎಲೆಕ್ಷನ್ ಆಗುತ್ತೆ, ಏನು ಎತ್ತ ಅನ್ನುವಂಥ ವಿಚಾರ. ಜೊತೆಗೆ ಈ ಬಾರಿ ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ಒಂದು ಕಡೆ ಈ ಭಾರತದ ವಿಚಾರವನ್ನು ತೆಗೆದುಕೊಳ್ಳೋದಾದರೆ ಕಂಪ್ಲೀಟಾಗಿ INDIA ತುಂಬಾ ಪ್ರಯತ್ನವನ್ನು ಪಡ್ತಾ ಇದೆ. ಈ ಬಾರಿ ಶತಾಯಗತಾಯ ಗೆಲ್ಲೇಬೇಕು ಅನ್ನುವಂಥ ವಿಚಾರ. ಇನ್ನೊಂದು ಕಡೆ BJP ಗೌರ್ಮೆಂಟ್ ಯಾವುದೇ ಕಾರಣಕ್ಕೂ INDIಗೆ ಅವಕಾಶವನ್ನು ಕೊಡಬಾರ್ದು, ಇಲ್ಲಿ ಮತ್ತೆ ಮೋದಿ ಮೇನಿಯಾ ಮ್ಯಾಜಿಕ್ ಮಾಡೇ ಮಾಡುತ್ತೆ ಅನ್ನುವಂಥ ವಾದ ಇದೆ. ಏತನ್ಮಧ್ಯ ಈಗ ಸದ್ಯಕ್ಕೆ ಎಲೆಕ್ಷನ್ ಆಯೋಗದ ಕಡೆಯಿಂದ ಯಾವಾಗ ಎಲೆಕ್ಷನ್ ಇದೆ, ಏನು ಎತ್ತ ಅನ್ನೋದು ಒಂದು ನೋಟಿಫಿಕೇಶನ್ ಇವಾಗ ತುಂಬಾ ವೈರಲ್ ಆಗ್ತಾ ಇದೆ. ಹಾಗಾದರೆ ಯಾವಾಗ ಎಲೆಕ್ಷನ್ ಇದೆ, ಏನು ಎತ್ತ ಅದರ ಒಂದು ಡೀಟೇಲನ್ನು ನಾನು ಹೇಳಿಬಿಡ್ತೀನಿ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ. ಹಾಗೆಯೇ ಈ ಒಂದು ಎಲೆಕ್ಷನ್ ನೋಟಿಫಿಕೇಶನ್ ಬಗ್ಗೆ ಇನ್ನೂ ಒಂದು ಮುಖ್ಯವಾದಂಥ ವಿಚಾರವನ್ನು ಇವತ್ತು ನಿಮಗೆ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಜನರಲ್ ಎಲೆಕ್ಷನ್ ಡೀಟೇಲ್ಸ್ 2024 ಎಲೆಕ್ಷನ್ ನೋಟಿಫಿಕೇಶನ್ ಕೋಡ್ ಆಫ್ ಕಂಡಕ್ಟ್ 28/3/2024 ನಾಮಿನೇಷನ್ಸ್, 19/4/2024 ಪೋಲಿಂಗ್ ಡೇ, 22/5/2024 ಕೌಂಟಿಂಗ್ ಆ್ಯಂಡ್ ರಿಸಲ್ಟ್, 30/5/2024 ಫಾರ್ಮೇಷನ್ ಆಫ್ ನ್ಯೂ ಗವರ್ನಮೆಂಟ್. ಇದು ಸದ್ಯಕ್ಕೆ ಓಡಾಡ್ತಾ ಇರುವಂಥ ಸರ್ಕ್ಯುಲೇಷನ್ ಆಗಿದೆ. ಈ ಸರ್ಕ್ಯುಲೇಷನ್ ಬಗ್ಗೆ ಒಂದು ಮುಖ್ಯವಾಗಿರುವಂಥ ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ ಇವತ್ತು. ಚುನಾವಣಾ ಆಯೋಗದ ಮೌಲ್ಯಮಾಪನವು ಮಾರ್ಚ್ 13 ಮುಕ್ತಾಯಗೊಳ್ಳುವಂಥ ನಿರೀಕ್ಷೆ ಇದೆ. ಇನ್ನು ಚುನಾವಣಾ ದಿನಾಂಕಗಳ ಬಗ್ಗೆ ಮಾಹಿತಿ ನೀಡುವಂಥ ನಕಲಿ ಚಿತ್ರವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ. ಹಾಗಾದರೆ ಈಗ ನಾನು ನಿಮಗೆ ಹೇಳಿದ್ನಲ್ಲ, ಯಾವಾಗ ಎಲೆಕ್ಷನ್ ಇದೆ, ಯಾವಾಗ ಕೌಂಟಿಂಗ್ ಇದೆ, ಪೋಲಿಂಗ್, ಅದೆಲ್ಲವನ್ನ ಹೇಳಿದ್ನಲ್ಲ, ಹಾಗಾದರೆ ಅದು ಸುಳ್ಳ? ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ಹರಿಬಿಡಲಾಗ್ತಾ ಇದೆನಾ? ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಭಾರತದ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆ 2024 ವೇಳಾಪಟ್ಟಿಯನ್ನು ಘೋಷಿಸೋದಕ್ಕೆ ಸಜ್ಜಾಗಿದೆ ಅಷ್ಟೇ. ಈಗ ಇರುವಂತಹ ಮಾಹಿತಿ ನಿಖರ ಅಲ್ಲ. ಹಾಗಾದರೆ ಈಗ ವೈರಲ್ ಆಗಿರುವಂಥದ್ದು ಉನ್ನತ ಮೂಲಗಳಿಂದ ಬಂದಿರುವಂಥದ್ದ ಅಥವಾ ಅದನ್ನ ಕ್ರಿಯೇಟ್ ಮಾಡಲಾಗಿದೆನಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಚುನಾವಣಾ ಆಯೋಗದ ತಂಡಗಳು ಪ್ರಸ್ತುತ ವಿವಿಧ ರಾಜ್ಯಗಳ ಚುನಾವಣಾ ಸನ್ನದ್ಧತೆಯನ್ನು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ವೈರಲ್ ಆಗಿರುವಂಥ ಚಿತ್ರದ ಪ್ರಕಾರ ಮಾರ್ಚ್ 12ರಿಂದ ನೀತಿ ಸಂಹಿತೆ ಜಾರಿಗೆ ಬರುತ್ತೆ. ಏಪ್ರಿಲ್ 19ರಂದು ಮತದಾನ ನಡೆಯುತ್ತೆ. ಮೇ 22ರಂದು ಫಲಿತಾಂಶ ಪ್ರಕಟ ಆಗಲಿದೆ. ಹಾಗೆಯೇ 2024 ಲೋಕಸಭಾ ಚುನಾವಣೆಯ ವೇಳಾಪಟ್ಟಿಯ ಬಗ್ಗೆ ವೈರಲ್ ಆಗ್ತಾ ಇರುವಂಥ ಈ ಸಂದೇಶ ವಾಟ್ಸಪ್ ಯೂನಿವರ್ಸಿಟಿಯದ್ದು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದೆ ಚುನಾವಣೆ ಆಯೋಗ. ಯಾವುದೇ ಅಧಿಕೃತ ದಿನಾಂಕಗಳನ್ನು ಇನ್ನೂ ಕೂಡ ಘೋಷಿಸಲಾಗಿಲ್ಲ ಮತ್ತು ಚುನಾವಣಾ ಆಯೋಗವು ಪತ್ರಿಕಾಗೋಷ್ಠಿಯ ಮೂಲಕ ಅದನ್ನು ಪ್ರಕಟಿಸಲಿದೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಪ್ರೆಸ್ ಮೀಟನ್ನು ಮಾಡಿ ಚುನಾವಣಾ ಆಯೋಗ ಅಧಿಕೃತವಾಗಿ ಈ ಒಂದು ವೇಳಾಪಟ್ಟಿನ ಘೋಷಣೆ ಮಾಡ್ತಾರೆ. ಅಂಥ ಯಾವುದೇ ಘೋಷಣೆಗಳು, ಅಂಥ ಪ್ರಕಟಣೆಗಳು ಯಾವುದೇ ರೀತಿಯಾಗಿ ಆಗಿಲ್ಲ. ಸೊ ಈಗ ಹರಿದಾಡ್ತಾ ಇರುವಂಥ ಈ ಒಂದು ಸಂದೇಶ ಇದು ಫೇಕ್. ವೇಳಾಪಟ್ಟಿಯ ಬಗ್ಗೆ ವಾಟ್ಸಪ್ನಲ್ಲಿ ನಕಲಿ ಸಂದೇಶವನ್ನು ಹಂಚಿಕೊಳ್ಳಲಾಗ್ತಾ ಇದೆ. ECI ಇದುವರೆಗೂ ಯಾವುದೇ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಚುನಾವಣೆ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಫೇಕ್ ಆಗಿರುವಂಥ ವೇಳಾಪಟ್ಟಿಗಳು ಅಥವಾ ಈ ಪೋಲಿಂಗ್ ರಿಸಲ್ಟ್ಗಳನ್ನೆಲ್ಲ ಹೇಳಲಾಗುತ್ತೆ. ಆ ಪ್ರಕಾರವಾಗಿ ಈಗ ಹರಿದಾಡ್ತಾ ಇರುವಂಥ ಈ ವಾಟ್ಸಪ್ ಯೂನಿವರ್ಸಿಟಿಯ ವೇಳಾಪಟ್ಟಿ ಇದು ಪಕ್ಕಾ ಫೇಕ್, ಯಾವುದೇ ರೀತಿಯಾಗಿ ನಂಬೋದಕ್ಕೆ ಅರ್ಹವಾಗಿರುವಂಥ ವೇಳಾಪಟ್ಟಿಯಲ್ಲ. ಅಧಿಕೃತವಾಗಿ ಚುನಾವಣೆಯ ಆಯೋಗ ಇದನ್ನು ಇನ್ನೇನು ಅತಿ ಶೀಘ್ರದಲ್ಲಿ ಈ ವೇಳಾಪಟ್ಟಿಯನ್ನು ಜಾರಿ ಮಾಡುತ್ತೆ. ಯಾವಾಗ ನಿಜವಾಗ್ಲೂ ಎಲೆಕ್ಷನ್ ಇರುವಂಥದ್ದು, ಪೋಲಿಂಗ್ ಇರುವಂಥದ್ದು, ರಿಸಲ್ಟ್ ಬರುತ್ತೆ, ಗೌರ್ಮೆಂಟ್ ಫಾರ್ಮ್ ಮಾಡಬೇಕಾಗುತ್ತೆ ಅನ್ನುವಂಥ ಅಧಿಕೃತ ಮಾಹಿತಿಯನ್ನು ತಿಳಿಸ್ತಾರೆ. ಅಲ್ಲಿಯವರೆಗೂ ಈ ಒಂದು ಫೇಕ್ ಆಗಿರುವಂಥ ವೇಳಾಪಟ್ಟಿಯನ್ನು ನೀವು ಯಾವುದೇ ರೀತಿಯಾಗಿ ನಂಬುವಂಥ ಅವಶ್ಯಕತೆ ಇಲ್ಲ.